ಓಂ ಸ ಇಷುಹಸ್ತೈಃ ಸ ನಿಷಂಗಿಭಿರ್ವಶೀ ಸರ್ಗಸ್ರಷ್ಟಾ ಸಯುಧ ಇಂದ್ರೋ ಗಣೇನ ಸಗುಂ ಸೃಷ್ಟಜಿತ್ ಸೋಮಪಾಬಾಹುಷದ್ಯೂರ್ಧ್ವಧನ್ವಾ ಪ್ರಯೀತಾಭಿರಸ್ತಾ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನೋಡೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳಿಂದ ಅಂದರೆ ಹಿಂದಿನ ತಿಂಗಳವರೆಗೂ ಮಾರ್ಚ್ 28ರವರೆಗೂ ನಿಮಗಿದ್ದಂತಹ ಭಾಗ್ಯ ಶನಿ ಈಗ ಕರ್ಮ ಶನಿಯಾಗಿ ಮಾರ್ಪಾಟಾಗಿದ್ದಾರೆ. ಶನಿ ಬದಲಾವಣೆಯಿಂದ ಕರ್ಮಸ್ಥಾನಕ್ಕೆ ಶನಿ ಬಂದಿದ್ದಾರೆ. ಹಾಗಾಗಿ ಮಿಥುನ ರಾಶಿಯವರಿಗೆ ತುಂಬ ಅದ್ಭುತವಾದಂಥ ಫಲಗಳು. ಎಷ್ಟು ಚೆನ್ನಾಗಿದೆ ಅಂತಂದರೆ ಶನಿಯ ಸಂಪೂರ್ಣ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲೆ ಸಿಗುತ್ತೆ. ಆದರೆ ಗುರು ಚೆನ್ನಾಗಿಲ್ಲ, 12ನೇ ಮನೆಯಲ್ಲಿದ್ದಾರೆ. ಬಟ್ ಗುರು 12ನೇ ಮನೆಯಲ್ಲಿದ್ದರೂ ಈ ತಿಂಗಳು ಪರಿವರ್ತನಾ ಯೋಗದಿಂದ ಕರ್ಮದಲ್ಲೇ ಗುರು, ಕರ್ಮದಲ್ಲೇ ಶನಿ ಅಂತ ನಾವು ತಗೊಳ್ಬೇಕಾಗತ್ತೆ. ಆದರೂ ಸಹ ಮಿಥುನ ರಾಶಿಯವರಿಗೆ ಈ ತಿಂಗಳು ಭಾಳ ಒಳಿತನ್ನು ಕಾಣಬಹುದು. ಪಾಸಿಟಿವ್ಸ್ ತುಂಬ ಚೆನ್ನಾಗಿದೆ. ರಾಶಿಯಿಂದ 2ನೇ ಮನೆಯಲ್ಲಿ ಕುಜ ಆಗಬಹುದು, ಅಥವಾ ರಾಶಿಯಿಂದ 4ನೇ ಮನೆಯಲ್ಲಿ ಕೇತು ಆಗ್ಬೋದು, 10ನೇ ಮನೆಯಲ್ಲಿ 5 ಗ್ರಹಗಳು ಪಂಚಗ್ರಹ ಕೂಟ ಆಗಬಹುದು ಇತ್ಯಾದಿಗಳನ್ನು ನಾವು ನೋಡಿದಾಗ ಭಾಳ ಉತ್ತಮವಾದ ಫಲಗಳನ್ನು ನಮ್ಮಲ್ಲಿ ವಿಶೇಷವಾಗಿ ಹೇಳಿದೆ. ಸರಿ, ಹಾಗಿದ್ರೆ ನಮಗೆ ಮೂಲವಾಗಿರ್ತಕ್ಕಂಥ ವಿಚಾರಗಳೇನಪ್ಪ ಅಂತಂದರೆ ಶನಿಯ ಬದಲಾವಣೆಯಿಂದ ನಮಗೆ ಏನೇನು ಫಲಗಳು ಸಿಗುತ್ತೆ ಅನ್ನುವಂಥದ್ದನ್ನೇ ನಾವು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಉದ್ಯೋಗ ಬಲಿಷ್ಠ ಆಗುತ್ತೆ. ಉದ್ಯೋಗದಲ್ಲಿ ಏನೇ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ಕರ್ಮ ನಿಮಗೆ ಬಲ ಕೊಡುತ್ತೆ. ವ್ಯಾಪಾರ ಆಗ್ಬೋದು, ಅಂದರೆ ವ್ಯವಸಾಯ, ವ್ಯಾಪಾರ, ಸೆಲ್ಫ್ ಎಂಪ್ಲಾಯ್ಮೆಂಟು, ಉದ್ಯೋಗ ಏನೇ ಇರಲಿ, ಸಂಪಾದನೆಗೆ ಅಂತ ನಿಮ್ಮ ಕರ್ತವ್ಯ ಏನಿದೆ, ಕರ್ಮ ಏನಿದೆ, ಆ ಕರ್ಮ ಸ್ಟ್ರಾಂಗ್ ಆಗುತ್ತೆ. ಇದು ಮಿಥುನ ರಾಶಿಯವರಿಗೆ ಈ ತಿಂಗಳಿಂದ ಸಿಗುವಂಥ ಫಲ. ಒಟ್ಟು ನಿಮ್ಗೆ ಇನ್ನೂ 5 ವರ್ಷ ಶನಿ ತುಂಬ ಚೆನ್ನಾಗಿದೆ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇನ್ನು 5 ವರ್ಷ ಆದಮೇಲೆ ಸಾತಿ ನೋಡ್ಕೊಳ್ಳೋಣ. ಇನ್ನು 5 ವರ್ಷಕ್ಕೆ ನೀವು ಫ್ಯಾಮಿಲಿ ಲೈಫ್ ಸೆಟ್ಲ್ ಆಗಿಬಿಡ್ತೀರಾ. ಹಾಗಾಗಿ ನಿಮ್ಮ ಪ್ರಯತ್ನ ಹೆಚ್ಚಿರಬೇಕು. ಏನೇನು ಫಲಗಳು ಹೇಳುತ್ತೆ? ಸಾಧಾರಣವಾಗಿ ಪಂಚಗ್ರಹ ಕೂಟ ಮತ್ತು ಶನಿಯ ಒಂದು ದಶಮ ಸ್ಥಾನದ ಫಲ ಹಾಗೂ ವಿಶೇಷವಾಗಿ ಪರಿವರ್ತನಾ ಯೋಗ, ಇವೆಲ್ಲದರ ಫಲವಾಗಿ ಏನು ಹೇಳುತ್ತೆ ಅಂದರೆ ಧಾರ್ಮಿಕ ವ್ಯಕ್ತಿಗಳ ಪರಿಚಯ, ತನ್ಮೂಲಕ ಉತ್ತಮವಾದ ಲಾಭ, ಅಂದರೆ ಆಧ್ಯಾತ್ಮಿಕವಾಗೂ ಲಾಭ ಆಗುತ್ತೆ, ವ್ಯಾವಹಾರಿಕವಾಗೂ ಲಾಭ ಆಗುತ್ತೆ. ಸತ್ಕರ್ಮ ಪ್ರವೃತ್ತರು, ಕರ್ಮ ಅಂತಂದರೆ ಕೆಲಸ, ಒಳ್ಳೆ ಕೆಲಸಗಳನ್ನು ಮಾಡುವಂಥವ್ರಾಗ್ತೀರಾ, ಸತ್ಯವಾದಿಗಳಾಗ್ತೀರಾ, ಬುದ್ಧಿವಂತರಾಗ್ತೀರಾ, ಸರ್ಕಾರ ಹಾಗೂ ಉನ್ನತಾಧಿಕಾರಿಗಳ ಜೊತೆ ವಿಶ್ವಾಸವನ್ನು ಹೆಚ್ಚು ಬೆಳೆಸ್ಕೋತೀರಾ. ಇದೊಂದು ಪ್ಲಸ್ ಪಾಯಿಂಟ್. ಜೊತೆಗೆ ಮಿತ್ರತ್ವ, ತುಂಬ ಫ್ರೆಂಡ್ಸನ್ನು ಜಾಸ್ತಿ ಮಾಡ್ಕೋತೀರಾ. ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಕವಿಗಳು ಮತ್ತು ಕಲೆಯಲ್ಲಿರ್ತಕ್ಕಂಥವರು ಪ್ರಸಿದ್ಧರಾಗ್ತೀರಾ. ಭೂ ಮತ್ತು ಪಶು ಸಂಪತ್ತು, ಅಂದರೆ ಭೂಮಿ ಯೋಗ ಮತ್ತು ಪಶು ಸಂಪತ್ತು ಅಂದರೆ ಕೇವಲ ಹಸು ಮಾತ್ರ ಅಲ್ಲ, ಪಶುಗಳು, ಪ್ರಾಣಿಗಳ ಸಂಪತ್ತು ಅನ್ನೋದು ವೃದ್ಧಿ ಆಗುತ್ತೆ. ವಾಹನ ಸೌಖ್ಯ ಹೆಚ್ಚಿನ ಆಗುತ್ತೆ. ಹಣ್ಣಿನ ವ್ಯಾಪಾರಿಗಳು, ಹೂವಿನ ವ್ಯಾಪಾರಿಗಳು, ತರಕಾರಿಯ ವ್ಯಾಪಾರಿಗಳು ತುಂಬ ಚೆನ್ನಾಗಿರ್ತಾರೆ. ಸಹಾನುಭೂತಿಯಾದಂಥ ಜೀವನ ಸಿಗುತ್ತೆ. ಒಳ್ಳೆಯ ಕುಟುಂಬದ ಅಭಿವೃದ್ಧಿ ಅನ್ನುವಂಥದ್ದು ಕಾಣಬಹುದು. ಹಾಗೆ ಸ್ಥಾನಮಾನದಲ್ಲಿ ಸ್ವಲ್ಪ ಬದಲಾವಣೆ ಆಗಲಿ, ಪಾಸಿಟಿವ್ ಆಗಿ ನೀವು ಮೇಲೆ ಎನ್ನುವಂಥ ಅನುಕೂಲ ಇರುತ್ತೆ. ಹೊಸ ವ್ಯಕ್ತಿಗಳ ಪರಿಚಯ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂಥ ಹೆಣ್ಣಿನ ಪರಿಚಯ, ಗಂಡಿನ ಪರಿಚಯ ಮುಖಾಂತರ ಒಳ್ಳೆಯ ಫಲ ಸಿಗುತ್ತೆ. ವ್ಯವಸಾಯದಿಂದ ಹೆಚ್ಚಿನ ಆದಾಯ, ಧಾರ್ಮಿಕದಿಂದ ಹೆಚ್ಚಿನ ದೈವ ಬಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಈ ತಿಂಗಳು ಹೆಚ್ಚು ಧೈರ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಸಂಪತ್ತಿನ ದುರಾಸೆ ಮಾತ್ರ ಪಡಬಾರ್ದು. ನೀವು ಹೆಚ್ಚು ಆಸೆ, ಸ್ವಾರ್ಥಿ ಆಗಬಾರ್ದು. ನನಗೇ ಬೇಕು ಅಂತ ಸ್ವಾರ್ಥಿ ಆಗಬಾರ್ದು, ಅದು ಭಾಳ ಮುಖ್ಯ. ಹಾಗಾದರೆ ನಿಮ್ಗೇನಾಗುತ್ತೆ, ಸಾಧಾರಣವಾಗಿ ನಿಮ್ಮ ಸುತ್ತು ಇರೋರೆಲ್ಲ ನಿಮ್ಮ ಮೇಲೆ ಕೆಟ್ಟದಾಗಿ ಮಾತಾಡೋದು, ದುರ್ಭಾಷೆಗಳನ್ನು ಉಪಯೋಗಿಸ್ತಕ್ಕಂಥದ್ದು ಆಗುತ್ತೆ. ಶಾಸ್ತ್ರವನ್ನು ಓದುವಂಥವರು ಹೆಚ್ಚು ಪ್ರವೀಣರಾಗ್ತೀರಾ, ಬುದ್ಧಿವಂತರಾಗ್ತೀರಾ, ಸ್ನೇಹಿತರಿಗೆ ಉಪಕಾರಿಗಳಾಗ್ತೀರಾ. ಶತ್ರುಗಳು ಸಹ ನಿಮಗೆ ಸಹಾಯ ಮಾಡಿ ಮಿತ್ರತ್ವವನ್ನು ಹೊಂದ್ತಾರೆ. ಅತಿಯಾದ ಕೋಪ ಬರುವಂಥ ಸಾಧ್ಯತೆ ತಿಂಗಳಲ್ಲಿ ನೀವು ಕಂಟ್ರೋಲ್ ಮಾಡಬೇಕು, ಮೆಡಿಟೇಷನನ್ನು ಮಾಡಬೇಕು. ಮಕ್ಕಳಿಂದ ಸಂತೋಷವನ್ನು ಕಾಣಬಹುದು. ಚಂಚಲ ಬುದ್ಧಿ ಜಾಸ್ತಿ ಆಗುತ್ತೆ, ಅಂದರೆ ಒಂದು ಕಡೆ ನಿಲ್ಲಲ್ಲ ನಿಮ್ಮ ಸ್ಥಿರ ಬುದ್ಧಿ, ಚಂಚಲ ತಿರುಗಾಡ್ತಾ ಇರುತ್ತೆ ನಿಮ್ಮ ಬುದ್ಧಿ. ಮತ್ತು ಸ್ನೇಹಿತರು ನಿಮಗೆ ಒಂದು ಹಂತಕ್ಕೆ ಸಹಾಯ ಮಾಡ್ತಾರೆ, ಅದಕ್ಕೆ ಮೇಲಿನ ಸಹಾಯವನ್ನು ನೀವೇ ಪಡ್ಕೊಳ್ಬೇಕಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ದ್ವಿತೀಯ ಸ್ಥಾನ, ಅಂದರೆ ಪ್ರಥಮ ಸ್ಥಾನ ಇಲ್ಲ, ದ್ವಿತೀಯ ಸ್ಥಾನ ಸಿಗುತ್ತೆ. ಕಾರ್ಯಕ್ಷೇತ್ರ ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲ. ಮತ್ತು ಸುಖಿಗಳಾಗ್ತೀರಾ, ಅಲ್ಪತೃಪ್ತಿಗಳಾಗ್ತೀರಾ, ತೃಪ್ತಿ ನಿಮಗೆ ಚೆನ್ನಾಗಿರುತ್ತೆ.
ಸ್ವಲ್ಪ ನಿಮ್ಮ ಸುತ್ತು ಇರೋರೆಲ್ಲ ಸ್ವಾರ್ಥ ಜನರಾಗಿರ್ತಾರೆ, ಕಂಟಕಗಳು ಇರುತ್ತೆ, ಎಚ್ಚರವಾಗಿರ್ಬೇಕು, ಅದು ಬಹಳ ಮುಖ್ಯ. ಸನ್ಮಾರ್ಗದಿಂದ ನಿಮಗೆ ಸಂಪತ್ತಿನ ಅಭಿವೃದ್ಧಿ ಸಿಗುತ್ತೆ. ಸಮಚಿತ್ತ ಮನೋಭಾವ ಜಾಸ್ತಿಯಾಗಿ ಖುಷಿ ಅನ್ನುವಂಥದ್ದು ಸಿಗುತ್ತೆ. ಒಳ್ಳೆ ಊಟ, ಒಳ್ಳೆ ನಿದ್ರೆ ಪ್ರಾಪ್ತಿಯಾಗುತ್ತೆ. ಇಷ್ಟ ದೈವ ನಿಮಗೆ ಅನುಗ್ರಹ ಮಾಡ್ತಾರೆ. ಮತ್ತು ಪ್ರಸಿದ್ಧರಾಗ್ತೀರ, ಸ್ವಲ್ಪ ಹೆಸರನ್ನು ಜಾಸ್ತಿ ಮಾಡೋರಂತೀರ. ಸಂಗೀತ, ನೃತ್ಯ, ನಾಟಕಗಳಲ್ಲಿ ಆಸಕ್ತರಾಗ್ತೀರ. ಸದ್ಗುಣ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಮತ್ತು ವಿಶೇಷವಾಗಿ ಧನಧಾನ್ಯ ಅಭಿವೃದ್ಧಿ, ಮಕ್ಕಳಿಂದ ಸೌಖ್ಯ, ಮತ್ತು ಅತಿಥಿಗಳ ಸತ್ಕಾರ ಇವೆಲ್ಲವೂ ನಿಮಗೆ ಹೆಚ್ಚಾಗುತ್ತೆ. ಜೊತೆಗೆ ಪರಾಕ್ರಮವೂ ನಿಮಗೆ ಸಿಗುತ್ತೆ. ಮತ್ತು ನಿಮ್ಗೆ ವಾಗ್ವಾದ ಹೇಗಿರುತ್ತೆ, ನೀವು ಯಾವುದ್ರ ಬಗ್ಗೆ ಹೆಚ್ಚು ತರ್ಕ ಮಾಡ್ತೀರಂದರೆ, ಯಾವುದೂ ಅರ್ಥ ಇಲ್ಲದೆ ಇರತಕ್ಕಂಥ ವಿಷಯದ ಬಗ್ಗೆ ತರ್ಕ ಮಾಡಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡುವಂಥ ಸಾಧ್ಯತೆ, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಆತ್ಮಸ್ಥೈರ್ಯ ಹೆಚ್ಚು ಮಾಡ್ಕೊಳ್ಳಿ. ಗೌರವ ನಿಮಗೆ ಸಿಗುತ್ತೆ. ಭಾಳಷ್ಟು ಜನರ ಕೃತಜ್ಞತೆ ನಿಮ್ಗೆ ಸಿಗುತ್ತೆ. ಎಂದೋ ನೀವು ಮಾಡಿರ್ತಕ್ಕಂಥ ಸಹಾಯ ಈ ತಿಂಗಳು ನಿಮಗೆ ಸಿಗುತ್ತೆ. ದೈವ ಭಕ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಮತ್ತು ವಿವಿಧ ಸಂತೋಷಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ, ಅದೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಯಾವುದು ಕೂಡ ರಿಜೆಕ್ಟ್ ಮಾಡಬೇಡಿ. ಕವಿತ್ವದಲ್ಲಿ ಹೆಚ್ಚು, ಸಂಗೀತ, ಹಾಡುಗಾರಿಕೆ, ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಅತಿಯಾದ ಮಾತು ಕೂಡ ನಿಮಗೆ ಒಳ್ಳೆ ಫಲ ಸಿಗುವಂಥ ಸಾಧ್ಯತೆ ಈ ತಿಂಗಳು ಕಾಣ್ತೀವಿ. ನೋಡಿ, ಅತಿಯಾದ ಮಾತು ನಿಮ್ಗೆ ಹೆಂಗೆ ಒಳ್ಳೆಯದಾಗುತ್ತೆ ಅಂದರೆ, ನಿಮ್ಮ ಮಾತಿನಿಂದಲೇ ನಿಮ್ಮ ಒಂದು ಬಲ ಕಾಣುತ್ತೆ, ಅದರಿಂದ ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಶರೀರ ಸ್ವಲ್ಪ ಕೃಶ ಆಗುತ್ತೆ, ಸ್ವಲ್ಪ ಬಲಹೀನ ಆಗುತ್ತೆ. ಹಾಗಾಗಿ ಶರೀರದ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಒಳ್ಳೆಯದು. ಮತ್ತು ಯಾವ ರೀತಿಯೂ ಅಶುಭ ಫಲಗಳು ನಿಮಗೆ ಕಾಣೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಪಾಪ ಚಿತ್ತಗಳೆಲ್ಲ ದೂರವಾಗಿ ಪುಣ್ಯ ಚಿತ್ತಗಳು ಪ್ರಾಪ್ತಿಯಾಗುತ್ತೆ. ತುಂಬ ನಾಚಿಕೆಯ ಸ್ವಭಾವ ಈ ತಿಂಗಳಲ್ಲಿ ನಿಮಗಿರುತ್ತೆ. ಮತ್ತು ಸಹೋದರರ ಒಂದು ಸಣ್ಣ ಪುಟ್ಟ ಜಗಳಗಳು, ದಾಯಾದಿಗಳ ಕಲಹಗಳು ನಿಮಗೆ ಬರುವಂಥ ಸಾಧ್ಯತೆ. ಕೋರ್ಟು ಕಚೇರಿ ವಿಚಾರದಲ್ಲಿ ಚೆನ್ನಾಗಿದೆ. ನೇತ್ರ ಸಂಬಂಧಪಟ್ಟಂಥ ತೊಂದರೆಗಳು ಅಂದರೆ ಕಣ್ಣಿನ ಸಮಸ್ಯೆಗಳು ಬರಬಹುದು, ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ನೀವು ಯಾರಿಗಾದ್ರೂ ಬುದ್ಧಿವಾದ ಹೇಳ್ತಿದ್ರೆ ಅದನ್ನು ತಿರಸ್ಕಾರ ಮಾಡ್ತಾರೆ. ಹಾಗಾಗಿ ಹೆಚ್ಚು ಅಡ್ವೈಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ನೀವು ಅಡ್ವೈಸ್ ಮಾಡೋಕೆ ಹೋದರೆ ದ್ವೇಷಿಗಳಾಗ್ತಾರೆ ಜನ ನಿಮಗೆ, ಅದು ಬಹಳ ಮುಖ್ಯ. ಜೊತೆಗೆ ವಾಹನ ಸೌಕರ್ಯವು ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಗಳಿಸುವಂತಹ ಮತ್ತು ದಾನ ಮಾಡುವಂತಹ ಶಕ್ತಿ ನಿಮಗೆ ಸಿಗುತ್ತೆ. ಸ್ವಂತ ಪರಿಶ್ರಮದಿಂದ ಒಳ್ಳೆ ಜೀವನ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ದೀರ್ಘ ದೇಹಿಗಳಾಗ್ತೀರ, ಅಂದರೆ ದೇಹ ನಿಮಗೆ ಕೃಶವಾಗುತ್ತೆ. ಮತ್ತು ದೇಹ ನಿಮಗೆ ಕೃಶವಾದರೂ ಕೂಡ ಒಂದು 15 ದಿನ ನಿಮಗೆ ದೇಹದಲ್ಲಿ ಶಕ್ತಿ ಇರಲ್ಲ, ಆಮೇಲೆ ದೀರ್ಘವಾಗಿ ದೇಹ ಬಲಿಷ್ಠವಾಗುತ್ತೆ. ಧೈರ್ಯವಂತರಾಗ್ತೀರಾ. ಸ್ವಲ್ಪ ಮುಂಗೋಪ ಜಾಸ್ತಿ ಇರುತ್ತೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಟನೆಯಲ್ಲಿ ಸ್ವಲ್ಪ ಹೆಚ್ಚಿನ ಆಸಕ್ತಿ ನಿಮಗೆ ಕಂಡು ಬರುತ್ತೆ. ಮತ್ತು ಸರ್ಕಾರದ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಷೇರು ವ್ಯವಹಾರದಲ್ಲಿ ಬಹಳ ಉತ್ತಮ ಫಲ ಇದೆ. ಹೆಚ್ಚು ಲಾಭಗಳನ್ನು, ಆದಾಯವನ್ನು ಕಾಣುವಂತಹ ಸಂದರ್ಭ. ಹುಷಾರಾಗಿ ನೋಡಿಕೊಂಡು ಪ್ಲಾನ್ ಮಾಡಿ. ಮನೋಭಾವ ನಿಮಗೆ ತುಂಬ ಅಷ್ಟು ಪಾಸಿಟಿವ್ ಆಗಿರುತ್ತೆ. ಮನಸ್ಥೈರ್ಯ ನಿಮಗೆ ಸಿಗುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಸದೃಢವಾದಂಥ ಒಂದು ಸ್ಥಿರ ಸಂಪತ್ತು ಅಥವಾ ಸ್ಥಿರ ಉದ್ಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಸದಾ ಸಂತೋಷ ಆಗ್ತೀರಾ. ಕೆಲಸದಿಂದ ಲಾಭ ಸಿಗುತ್ತೆ. ಒಳ್ಳೆಯ ಸ್ನೇಹಿತರಾಗ್ತೀರಾ. ಸಾರ್ವಜನಿಕರ ಕೆಲಸಗಳಲ್ಲಿ ತೊಡಕೊಳ್ತೀರಾ. ಆರ್ಥಿಕ ಲಾಭವನ್ನು ಪಡ್ಕೊಳ್ತೀರಾ. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅನುಕೂಲ. ಸ್ವಲ್ಪ ಪ್ರಯಾಣಗಳು ಕೂಡ ನಿಮಗೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿಧ ವಿಧವಾದಂತಹ ಬಗೆಯಾದಂತಹ ಊಟ ಉಪಚಾರಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಸ್ವಲ್ಪ ಕಣ್ಣು ಕಿವಿ ಎರಡೂ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಧೈರ್ಯವಾಗಿರಬೇಕು. ಮತ್ತು ನಿಮ್ಮ ಭೂಮಿ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ನೆರೆ ಹೊರೆಯವರಿಂದ ಸ್ವಲ್ಪ ನಿಮಗೆ ಕಿರಿಕಿರಿ ಆಗ್ಬೋದು, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಶಸ್ಸು, ಸಕ್ಸಸ್ಸು. ವೈದ್ಯಕೀಯ ವೃತ್ತಿಯಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುವಂಥದ್ದು ಜಾಸ್ತಿ ಇದೆ. ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ, ಅದು ಉದ್ಯೋಗ ಇರ್ಬೋದು, ಸರ್ಕಾರ ಜೊತೆ ವ್ಯಾಪಾರ ಇರ್ಬೋದು, ನಿಮ್ಗೆ ಅನುಕೂಲ ಇರುತ್ತೆ. ಯಾವುದೇ ಅಹಿತಕರ ಘಟನೆಗಳು ನಡೆದಿದೆ ಎಲ್ಲವನ್ನ ಪಾಸಿಟಿವ್ ಮಾಡ್ಕೊಂಡು ಹೋಗ್ತೀರಾ. ಸಾರ್ವಜನಿಕ ಕೆಲಸಗಳಲ್ಲಿ ನೀವು ತೊಡಕೊಳ್ಳೋದ್ರಿಂದ ಹೆಸರು ಕೂಡ ನೀವು ಹೆಚ್ಚಾಗಿ ಮಾಡ್ತೀರಾ. ತಂದೆಯ ಕಡೆ ಆಶೀರ್ವಾದ ಹೆಚ್ಚು ಸಿಗುತ್ತೆ. ಕೆಲವೊಂದು ಕುಟುಂಬದ ಕಲಹಗಳು ಬರ್ಬೋದು, ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಆ ಶಕ್ತಿ ನಿಮಗೆ. ಸ್ವಂತ ಪ್ರಯತ್ನದಿಂದ ಅಭಿವೃದ್ಧಿ ಆಗುತ್ತೆ. ಬೇರೆಯವ್ರು ಯಾರೋ ಬರ್ತಾರೆ, ನಿಮ್ಗೆ ಏನೋ ಮಾಡಿಬಿಡ್ತಾರೆ ಅಂತ ನೀವು ಯೋಚನೆ ಮಾಡಬೇಡಿ. ಸ್ವಲ್ಪ ಧಾರಾಳಿ, ಸಿಕ್ಕಾಪಟ್ಟೆ ಖರ್ಚು ಮಾಡುವಂಥವ್ರು, ಅದಕ್ಕೆ ಸ್ವಲ್ಪ ಕಂಜೂಸ್ ಆಗ್ಬೇಕು. ನೀವು ಹೆಚ್ಚು ಕಮ್ಮಿ ಖರ್ಚು ಕಡಿಮೆ ಮಾಡಬೇಕು. ಮಧುರವಾದ ಮಾತು, ಅತಿಯಾದ ಮಾತು ಈ ತಿಂಗಳಲ್ಲಿ ನಿಮಗೆ ಜಾಸ್ತಿ ಇರುತ್ತೆ. ಒಳ್ಳೆಯ ಮಕ್ಕಳು, ಬುದ್ಧಿವಂತರು, ಪ್ರೀತಿ ಪಾತ್ರರು ನಿಮಗೆ ಸಿಗ್ತಾರೆ. ಮತ್ತು ಜೊತೆಗೆ ಸಹಾಯ ಅನ್ನೋದು ಕೂಡ ಹೆಚ್ಚು ನೀವು ಕಾಣಬಹುದು. ಬಂಧುಗಳು, ಮಿತ್ರತ್ವ ನಿಮಗೆ ಪ್ರಾಪ್ತಿ ಆಗುತ್ತೆ.
ಜೊತೆಗೆ ಈ ಕೋಪ ಮತ್ತು ಭಯ ಅನ್ನುವಂಥದ್ದು ಈ ತಿಂಗಳಲ್ಲಿ ನೀವು ದೂರ ಆಗಿ ಒಂದು ಸ್ವಲ್ಪ ಶಕ್ತಿ ಜಾಸ್ತಿ ಆಗಿ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತೀರಾ. ಸ್ವಜನರಿಗೆ ಅನುಕಂಪವನ್ನು ತೋರಿಸ್ತೀರಾ. ಮನ ಬಂದಂತೆ ನೀವು ನಡ್ಕೊಳ್ಳೋದು ಬೇಡ. ಪ್ಲ್ಯಾನ್ಡ್ ಆಗಿ ನೀವೇನಾದರೂ ಡಿಸಿಷನ್ಸ್ ತಗೊಳ್ಳಿ, ಅದು ಭಾಳ ಉತ್ತಮ. ಜೊತೆಗೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಗ್ರಹಗಳ ಬಲಹೀನತೆ ಬಗ್ಗೆ ತಿಳ್ಕೊಂಡು ಬಲಪಡಿಸೋದಕ್ಕೆ ಏನಾದರೂ ಸರಳ ಪರಿಹಾರ ಇದ್ದರೆ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಮತ್ತು ಜೊತೆಗೆ ನೀವು ನಿಮ್ಮ ಒಂದು ಬೆಳವಣಿಗೆಯನ್ನು ನೋಡಿ ಇತರರು ಬಹಳ ನಿಮ್ಮ ಮೇಲೆ ದೃಷ್ಟಿ ಹಾಕ್ತಾರೆ. ಸ್ವಲ್ಪ ಆ ಒಂದು ಸಾತ್ವಿಕತೆ ಕಡಿಮೆ ಆಗಿ ಕೋಪ ಬರುತ್ತೆ ಬೇರೆಯವ್ರ ಮೇಲೆ. ಆ ಕೋಪವನ್ನು ನಿಗ್ರಹಿಸ್ಕೊಳ್ಬೇಕು, ಅದು ಬಹಳ ಮುಖ್ಯ. ಜೊತೆಗೆ ಶಾಶ್ವತವಾದಂಥ ಒಂದು ಭೂಮಿ ಯೋಗ ಅನ್ನುವಂಥದ್ದು ನಿಮ್ಗೆ ಸಿಗಬೇಕಂದ್ರೆ ಹೆಚ್ಚೆಚ್ಚು ಪ್ರಯತ್ನವನ್ನು ನೀವು ಪಡಬೇಕಾಗಿ ಬರುತ್ತೆ. ಒಳ್ಳೆ ವಿನಯ ಈ ತಿಂಗಳು ನಿಮಗೆ ಪ್ರಾಪ್ತಿ ಇದೆ. ಪರಾಕ್ರಮಿ ಆಗ್ತೀರಾ, ಶೀಲವಂತರಾಗ್ತೀರಾ, ವಾಚಾಳಿ ಆಗ್ತೀರಾ, ಸತ್ಯವಂತರಾಗ್ತೀರಾ. ಎಲ್ಲಿ ಜೋರಾಗಿ ಮಾತಾಡ್ತಾರೋ, ಎಲ್ಲಿ ನಿರರ್ಗಳವಾಗಿ ಮಾತಾಡ್ತಾರೋ, ಎಲ್ಲಿ ಮುಚ್ಚಿಡದೆ ಮಾತಾಡ್ತಾರೋ ಅಲ್ಲಿ ಪ್ರೀತಿ ಇರುತ್ತೆ, ಅಲ್ಲಿ ನೈಜತೆ ಇರುತ್ತೆ. ಅದನ್ನು ನೀವು ಕಂಡುಕೊಳ್ಬೇಕು. ಸಮಕ್ಕೆ ಎಲ್ಲರನ್ನೂ ನಂಬಲಿಕ್ಕೆ ಹೋಗಬೇಡಿ, ಅದು ಬಹಳ ಮುಖ್ಯ. ಎಲ್ಲ ಕೆಲಸದಲ್ಲೂ ಕೂಡ ಕುಶಲರಾಗಿರ್ತೀರಾ. ನಿಮ್ಮ ಕೆಲಸಗಳಲ್ಲಿ ನೀವು ಸಕ್ಸಸ್ ಮಾಡ್ಕೋತೀರಾ. ಏನೋ ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತು ಸರ್ಕಾರದಿಂದ ಸನ್ಮಾನಗಳು, ಸಂಗೀತಗಾರರಿಗೆ ಹಲವಾರು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮತ್ತು ಈ ವಾಹನ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲಗಳು ಹೆಚ್ಚು ಕಾಣ್ತಾರಂದ್ರೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಶತ್ರುಗಳ ಬಾಧೆ ಇದೆಲ್ಲ ಸ್ವಲ್ಪ ಬರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯುತ್ ಸಂಬಂಧಪಟ್ಟಂಥ ಉದ್ಯೋಗ, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಆಗ್ಬೋದು, ಅಥವಾ ನೀವೇನಾದರೂ ಈ ಹೋಮ್ ಅಪ್ಲಯನ್ಸಸ್ಸು ಸೇಲ್ ಮಾಡುವಂಥ ವ್ಯಾಪಾರಿಗಳಾಗ್ಬೋದು, ಈ ಥರದವರಾಗಿದ್ದರೆ ಒಂದು ಸ್ವಲ್ಪ ಅಭಿವೃದ್ಧಿಯನ್ನು ಹೆಚ್ಚು ಕಾಣ್ಬೋದು. ವಿದ್ಯೆಗೆ ಸಣ್ಣ ಪುಟ್ಟ ಅಡಚಣೆ ಆದರೂ ಕೂಡ ಅಭಿವೃದ್ಧಿ ಅಂತೂ ಖಂಡಿತ ಇದೆ. ಸೋದರ ಮಾವನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ, ನಿಮಗೆ ಅವ್ರಿಗೆ ಜಗಳಗಳಾಗುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಕೋಪ ಜಾಸ್ತಿ ಮಾಡ್ಕೋಬೇಡಿ, ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಬಂದ್ಬಿಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಪರಸ್ಪರ ಪರಿವರ್ತನೆಯಿಂದ ಸ್ವಲ್ಪ ಅಭಿವೃದ್ಧಿ ಬದಲಾವಣೆಗಳು ಕಾಣ್ತೀರಾ. ನೀವೇ ಅಲ್ಲ, ಮಿಥುನ ರಾಶಿಯವರು ಈ ತಿಂಗಳು ನೀವು ತುಂಬ ಬದಲಾವಣೆ ಮಾಡ್ಕೋತೀರಾ. ನಿಮ್ಮ ಮನಸ್ಸು, ನಿಮ್ಮ ಒಂದು ಮಾತು ಎಲ್ಲ ಬದಲಾವಣೆ ಆಗುತ್ತೆ. ದೃಢ ನಿರ್ಧಾರಗಳನ್ನು ಧೈರ್ಯದಿಂದ ತಗೊಳ್ಬೋದು. ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ಹೆಚ್ಚು ಖರ್ಚು ಮಾಡುವಂತಹ ಸಾಧ್ಯತೆಗಳು ಕಾಣ್ತಾ ಇರೋದ್ರಿಂದ ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದು ಉತ್ತಮ. ಕಿವಿ ಮತ್ತು ಕಣ್ಣಿನ ಸಮಸ್ಯೆಗಳು ಬರದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡಿ. ಅಕಸ್ಮಾತ್ ಬಂದರೆ ಅದನ್ನು ನೆಗ್ಲಿಜೆನ್ಸಿ ಮಾಡದೆ ವೈದ್ಯರ ಬಳಿಗೆ ಹೋಗಿ ಅದನ್ನು ತೋರಿಸ್ಕೊಂಡು ಸರಿ ಮಾಡ್ಕೊಳ್ಳೋದು ಉತ್ತಮ. ಹೆಚ್ಚು ನೋಡಿದ್ರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಫಲಗಳೇ ಕಾಣ್ತಾ ಇದೆ ಹೊರತು ಕೆಟ್ಟ ಫಲಗಳೇನು ಕಾಣ್ತಾ ಇಲ್ಲ. ಹಾಗಾಗಿ ನೀವು ಧೈರ್ಯವಾಗಿರ್ಬೋದು. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮ್ಗೆ ತೃಪ್ತಿಯಾಗಿ ಸಿಗುತ್ತೆ. ನೋಡಿ, ಈಗಾಗಲೇ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಬೇಗ ಹಾಕ್ತಾ ಇದ್ದೀನಿ ಮಾರ್ಚ್ ತಿಂಗಳಲ್ಲಿ. ಯಾಕೆ ಅಂತಂದರೆ ಇದೇ ಮಾರ್ಚ್ 28ನೇ ತಾರೀಕು ನಿಮಗೆ ಶನಿ ಶಾಂತಿ ಎಲ್ಲ ಕಡೆ ಮಾಡ್ತಾ ಇರ್ತಾರೆ, ನೀವು ಪಾಲ್ಗೊಳ್ಬೇಕು. ಅಕಸ್ಮಾತ್ ಎಲ್ಲೂ ಆಗಲಿಲ್ಲ ಅಂತಂದರೆ ನಾನು 29ನೇ ತಾರೀಕು ಮಾರ್ಚ್ ತಿಂಗಳು ಅತ್ತಿಬೆಲೆ ಚಂದಾಪುರ ಮಧ್ಯದಲ್ಲಿರತಕ್ಕಂಥ ಮಂಚನಹಳ್ಳಿ ಗ್ರಾಮದಲ್ಲಿ ಒಂದು ಶನೇಶ್ವರ ಮಹಾಯಾಗ ಮಾಡ್ತಾ ಇದ್ದೀನಿ. 1 ಲಕ್ಷ ಸಹಕಾರ. ನೀವು ನೇರವಾಗಿ ಬರ್ಬೋದು, ಯೂಟ್ಯೂಬ್ ಫೇಸ್ಬುಕ್ಕಲ್ಲೂ ವಾಚ್ ಮಾಡ್ಬೋದು. ನೀವು ಹಣ ಪಾವತಿ ಮಾಡೇ ಬರಬೇಕು ಅಂತಿಲ್ಲ. ಹಣ ಪಾವತಿ 431 ರೂಪಾಯಿ ಒಬ್ಬರು ಮಾಡಿದ್ರೆ ನಿಮಗೆ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದ ಮನೆಗೆ ಬರುತ್ತೆ. ಅದನ್ನು ಮಾಡಬೇಕಂದ್ರೆ ನಿತ್ಯ ಸೌಭಾಗ್ಯ.in ಅಂತ ವೆಬ್ಸೈಟಲ್ಲಿ ನೀವು ಹೋಗ್ಬಿಟ್ಟು ಅದನ್ನು ಫಾರ್ಮ್ ಫಿಲಪ್ ಮಾಡಿ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೀವು ಹಣ ಕಟ್ಟದೇ ಇರಲಿ, ಭಗವಂತನ ದರ್ಶನಕ್ಕೆ, ಭಗವಂತನ ಸೇವೆಗೆ ಬಂದು ದರ್ಶನ ಮಾಡಿ ಊಟ ಮಾಡಿ ಹೋಗಿ. ಭಾಳ ವಿಶೇಷವಾದ ಯಾಗ ಮಾಡ್ತಾ ಇದ್ದೀನಿ. ನಮ್ಮಲ್ಲಿಗೆ ಅಲ್ಲ, ಎಲ್ಲಿ ಶನೇಶ್ವರ ಯಾಗ ಆದರೂ ಕೂಡ ಅಲ್ಲಿ ನೀವು ಪಾಲ್ಗೊಳ್ಬೋದು. ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ. ಶನಿ ನಿಮ್ಗೆ ಯಾವುದೂ ಕೆಟ್ಟದ್ದು ಮಾಡಲ್ಲ. ಮತ್ತಷ್ಟು ಶನಿ ಅನುಗ್ರಹಕ್ಕೋಸ್ಕರ ಈ ಪೂಜೆಗೆ ಪಾಲ್ಗೊಂಡು ತೃಪ್ತರಾಗಿ. ಅಕಸ್ಮಾತ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಇರುವಂಥ ಡೇಟು 24 ಅಥವಾ 25 ಫೈನಲ್. ಅದಾದಮೇಲೆ ರಿಜಿಸ್ಟ್ರೇಷನ್ ಪ್ರಾಸೆಸ್ಸು ನಿಮ್ಗಿರಲ್ಲ, ಸ್ಟಾಪ್ ಆಗಿಬಿಡುತ್ತೆ. ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.